ಅತಿಥಿಗಳು ನನ್ನ ಜೊತೆ ಇದ್ದಾರೆ. ಕಾಂಗ್ರೆಸ್ನಿಂದ ವಕ್ತಾರರು ನಿಖೇತ್ ರಾಜ್ ಮೌರ್ಯ ಬಂದಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ವಿನಯ್ ಬಿದಿರೆ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಜೆಡಿಎಸ್ನಿಂದ ವಕ್ತಾರರು ಅಶ್ವಿನ್ ಕುಮಾರ್ ಇದ್ದಾರೆ. ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಇವತ್ತು ಚರ್ಚೆ ನಿಮ್ಮಿಂದಾನೇ ಆರಂಭ ಮಾಡ್ಬಿಡ್ತೀನಿ. ಅಸಲಿ ಆಟ ಇನ್ನು ಮುಂದೆ ಶುರುನಾ ಅಂತ ಸರ್ ಆಗ್ಬೇಕು. ಯಾಕಂದ್ರೆ ಒಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೈತ್ರಿ ಪಕ್ಷಗಳು ಅಂತ ಹೇಳಿದ್ರಿ. ಕಳೆದ ಏನು 23ರ ಚುನಾವಣೆ, ವಿಧಾನಸಭೆ ಚುನಾವಣೆ ಆದಂತ ಕೆಲವು ವ್ಯತ್ಯಾಸಗಳು, ಘಟನೆಗಳು ಈಗ ಕಾಂಗ್ರೆಸ್ನ ಪಕ್ಷದವರು ನಾಯಕರುಗಳು ಅನ್ಕೊಂಡಿದ್ದಾರೆ ನಮ್ಮ ಗ್ಯಾರಂಟಿಯಿಂದ ನಾವು ಅಧಿಕಾರಕ್ಕೆ ಬಂದ್ವಿ ಅಂತ. ಎಲ್ಲೋ ಒಂದು ಕಡೆ ಬಿಜೆಪಿ ಹಾಗೂ JDSನ ಎಲ್ಲೋ ಕೆಲವು ಈಗ ಹಳೆ ಮೈಸೂರು ಭಾಗದಲ್ಲಿ ಅವರು ತಗೊಂಡಂತ ವೋಟ್ ಶೇರಿಂಗ್ ಅಲ್ಲಿ ಅದು ಕಾಂಗ್ರೆಸ್ಗೆ ಒಂದು ಕಡೆ ಪ್ಲಸ್ ಆಯ್ತು. ಅದರಿಂದ ಅವರು ಅಧಿಕಾರ ಹಿಡಿಲಿಕ್ಕೆ ಅವ್ರಿಗೆ ಒಂದು ಕಡೆ ಈಜಿ ಆಯ್ತು. ಸರ್ ನಮ್ಮ ಪ್ರಕಾರ ಇದು ನಾವೇನಾದ್ರೂ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಈ ಒಂದು ಕೆಲಸ ಏನಾದರೂ ಆಗ್ತಾ ಇದ್ರೆ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ನಾವಾಗ್ಲಿ ಬಿಜೆಪಿ ಅವರು ಬಿಟ್ಕೊಡ್ತಿರ್ಲಿಲ್ಲ. ಇಲ್ಲಿ ಕುಮಾರಣ್ಣ ಅವರು ಸ್ಪಷ್ಟವಾಗಿ ಹೇಳಿದರೆ ಯಾವುದೇ ರೀತಿ ಸೀಟ್ ಶೇರಿಂಗ್ ಅಲ್ಲಿ ಕಿತ್ತಾಟ ಇಲ್ಲ. ಯಾಕೆಂತಂದ್ರೆ ಚೌಕಾಸಿ ಇಲ್ಲ, ಎಲ್ಲೋ ಒಂದು ಕಡೆ ಪುನಃ ಅದು ಕಾಂಗ್ರೆಸ್ ಅವರು ಅಡ್ವಾಂಟೇಜ್ ತಗೊಂಡು ಈ ಚುನಾವಣೆ ಸಂದರ್ಭದಲ್ಲಿ ಜನರುಗಳಿಗೆ ದಿಕ್ತಪ್ಸಂತ ಕೆಲಸ ಕಾಂಗ್ರೆಸ್ ಅವರು ಮಾಡ್ಬೋದು. ಯಾಕಂದ್ರೆ ಚುನಾವಣೆ ಅಂದಾಗ ಇದ್ದೇ ಇರುತ್ತೆ ಸರ್, ಪಕ್ಷಗಳು ಅವ್ರವ್ರದೇ ಒಂದು ಸ್ಟ್ರಾಟಜಿ ಅಂತ ಇರುತ್ತೆ. ನಮ್ಮಲ್ಲಿ ಇವಾಗ ಇರೋಂಥದ್ದು ಏನಂದ್ರೆ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಒಂದು ಜಾತ್ಯತೀತ ಜನತಾದಳ ಬಲಿಷ್ಠವಾಗಿದೆ. ಈಗ ಈ ಒಂದು ಸೀಟು ವಿಚಾರದಲ್ಲಾಗ್ಲಿ, ಒಂದು ಉತ್ತರ ಕರ್ನಾಟಕ ಭಾಗದಲ್ಲಾಗಿರ್ಬೋದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ಬೋದು, ನಮ್ಮ ಒಂದು ಕಾರ್ಯಕರ್ತರು ಬಿಜೆಪಿಗೆ ಸಪೋರ್ಟ್ ಮಾಡಿದಾಗ ಒಂದು 28 ಕ್ಷೇತ್ರಗಳನ್ನ ಗೆಲ್ಲೋ ಅಂತ ಒಂದು ಭರವಸೆ ಇಟ್ಕೊಂಡು ಇವತ್ತು ಪೂಜ್ಯ ದೇವೇಗೌಡರು ಇರ್ಬೋದು, ಕುಮಾರಣ್ಣ ಅವರು ಈ ಡಿಸಿಷನ್ ತಗೊಂಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿ ಒಂದು ಕುಮಾರಣ್ಣ ಅವರು ಅಧಿಕಾರಕ್ಕೋಸ್ಕರ ಈ ರೀತಿ ಯಾವುದೂ ಇಲ್ಲ ಸರ್. ಈಗ ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ಬೇಕಂತಂದ್ರೆ ಹೌದು, ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗ್ಬೇಕು. ಯಾಕಂತಂದ್ರೆ ಈಗ ಇನ್ನ 4 ವರ್ಷ ಇದೆ, ಖಂಡಿತ ಅನಿವಾರ್ಯ ಕೂಡ ಪರಸ್ಪರವಾಗಿ ವಿಚಾರದಲ್ಲಿ ಅಂತ ಅನ್ಸಲ್ವಾ? ಇಲ್ಲ ಸರ್, ಯಾಕೆಂತಂದ್ರೆ ಎಲ್ಲ ಒಂದ್ ಕಡೆ ಅದು ಒಂದು ಒಳ್ಳೇದೇ ಆಗ್ಬೋದು. ಅನುದಾನ ತರದು ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಒಂದು ಅನುದಾನಗಳ ತರ ಅಂತ ವಿಚಾರದಲ್ಲಾಗ್ಲಿ, ಪ್ರಧಾನಮಂತ್ರಿ ಅವರು, ಗೃಹ ಸಚಿವರು ಒಂದು ಭೇಟಿ, ಒಂದು ಪರಸ್ಪರವಾಗಿ ಒಂದು ಕೋಆರ್ಡಿನೇಷನ್ ಇದರಿಂದ ಲಾಭ ಆಗತ್ತೆ, ಜೊತೆಗೆ ಪಕ್ಷ ಸಂಘಟನೆಗೂ ಖಂಡಿತ ಸರ್, ಖಂಡಿತ. ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವರು 25+1 ಸೀಟ್ ಗೆದ್ದಿದ್ರು. ದಕ್ಷಿಣ ಕರ್ನಾಟಕದಲ್ಲಿ ಹಂಗೆ ನೋಡೋದಕ್ಕಾದ್ರೆ ಬಂಪರ್ ಲಾಟ್ರಿ ಹೊಡೆದ್ಬಿಟ್ಟಿದ್ರು ಲಾಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ. ಈ ಸಾರ್ತಿ ಬಿಜೆಪಿಯವರು ನನಗೆ JDS ಬೇಕು ಅಂತ ಇದ್ದಾರೆ, JDS ಅವರು ನಮಗೆ ಬಿಜೆಪಿ ಬೇಕೇ ಬೇಕು ಅಂತ ಹೋಗ್ತಾ ಇದ್ದಾರೆ. ಇವತ್ತು ಅವ್ರು ಮಾತಾಡಿದ್ದಾರೆ, ಸೀಟ್ ಹಂಚಿಕೆಯಲ್ಲಿ ಷರತ್ತು ಇಲ್ಲ, ಚೌಕಾಸಿನೂ ಇಲ್ಲ ಅಂತ. ಅಂದರೆ ಒಬ್ರಿಗೊಬ್ರು ಅನಿವಾರ್ಯತೆ, ಆ ಅನಿವಾರ್ಯತೆಗೆ ಕಾರಣ ಬಲಿಷ್ಠವಾಗಿರ್ತಕ್ಕಂಥ ಕಾಂಗ್ರೆಸ್. ಅವ್ರನ್ನ ಎದುರಿಸಬೇಕು, ಶತಾಯಗತಾಯ ಸೀಟ್ ಜಾಸ್ತಿ ತಗೋಬೇಕು. ಆ ಪರಿ 6 ತಿಂಗಳಲ್ಲೇ ಹೆದರಿಕೆ ಇಟ್ಟಿದ್ದೀರಾ ನೀವು? ಖಂಡಿತ ಹೆದರ್ಕೊಂಡಿದ್ದಾರೆ ಸರ್. ಯಾವ ಪ್ರಮಾಣದಲ್ಲಿ ಹೆದರ್ಕೊಂಡಿದ್ದಾರೆ ಅಂತಂದ್ರೆ, ಮುಂಚೆ ಎಲ್ಲ ನಮಗೆ ಯಾರು ಬೇಕಿಲ್ಲ, ನರೇಂದ್ರ ಮೋದಿ ಮುಖ ತೋರಿಸಿದ್ರೆ ಸಾಕು ನಮ್ಗೆ ಸೀಟ್ ಬರುತ್ತೆ ಅಂತಿದ್ರು. ನಮಗೆ ಸ್ಥಳೀಯ ನಾಯಕತ್ವ ಮುಖ್ಯವೇ ಅಲ್ಲ ಅಂತಿದ್ರು. ಆದ್ರೆ ಈಗ ಇತ್ತೀಚೆಗೆ ಪಾಪ ದೇವೇಗೌಡರು ನೋಡಿ ಎಷ್ಟು ಚೆನ್ನಾಗಿ ಆ ಕಡೆ ಕುಮಾರಣ್ಣ ಕೈ ಹಿಡ್ಕತ್ತಾರೆ, ಈ ಕಡೆ ದೇವೇಗೌಡರ ಕೈ ಹಿಡ್ಕತ್ತಾರೆ. ಇಬ್ರು ನರೇಂದ್ರ ಮೋದಿ ಕುಸಿದ್ ಬೀಳ್ದಂಗೆ ನಾವ್ ಹಿಡ್ಕತೀವಿ ಅಂತ ಹೇಳ್ತೀವಿ. ಆದ್ರೆ ನನಗನ್ಸೋದೇನು ಗೊತ್ತಾ, ಬಿಜೆಪಿ ಅವರಿಗೆ ತಮ್ಮೊಳಗಡೆ ಒಬ್ಬ ಯಡಿಯೂರಪ್ಪನಂತ ಒಬ್ಬ ಬಲಾಢ್ಯ ನಾಯಕ ಇದ್ದಾನೆ ಅನ್ನೋದೇ ಮರ್ತೋಯ್ತಾ ಮೇಲ್ಗಡೆ ಇರೋರ್ಗೆ ಅಂತ. ತಮ್ಮೊಳಗಡೆನೆ ಒಂದು ಸೂಪರ್ ಪವರ್ ಇಟ್ಕೊಂಡು ಹೊರಗಡೆಯಿಂದ ಆಮದು ಮಾಡ್ಕೊಂಡು ಏನೋ ಒಂದು ರಾಜಕೀಯ ಲೆಕ್ಕಾಚಾರಗಳನ್ನ ಮಾಡಕ್ ಹೊರಟಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ ಬಾರಿ ಈ ತಪ್ಪನ್ನು ನಾವು ಮಾಡಿದ್ವಿ. ಯಾರನ್ನ ನೆಗ್ಲೆಕ್ಟ್ ಮಾಡಿದ್ರಿ ನೀವು ಹಾಗಾದ್ರೆ ಲಾಸ್ಟ್ ಟೈಮ್? ಅಲ್ಲ, ಕಳೆದ ಬಾರಿ ಈಗ ನಾವು ಕೂಡ ನಮ್ಮೊಳಗಡೆ ಇದ್ದಂತ ಬಲಾಢ್ಯ ನಾಯಕ ತಪ್ಪು ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅಂತೆಲ್ಲ ಹೇಳಿದ್ದು. ನಾವು ಇವರಿಂದ ನಮಗ್ ಬಲ ಬಂದ್ಬಿಡುತ್ತೆ ಅಂತ ಹೇಳಿ ಲೋಕಸಭೆ ಒಳಗಡೆ ಇವ್ರ ಜೊತೆ ಮೈತ್ರಿ ಮಾಡ್ಕೊಂಡು ಲೋಕಸಭೆಗೆ ಹೋದ ನಂತರ ನಾವು ಏನು ಇಲ್ಲದೆ ಹೋಗಿದ್ರು ಕಡೆ ಪಕ್ಷ 8 ಸೀಟ್ ಆದ್ರೂ ಗೆಲ್ತಿದ್ವಿ. ಆದ್ರೆ ಇವ್ರ ಜೊತೆ JDS ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ಒಂದಕ್ಕೆ ನಿಂತ್ಕೊಂಡ್ವಿ. ಯಾಕೆ ಅಂದ್ರೆ ಜನ ಅದು ಟಾಕ್ ಆಫ್ ದಿ ಟೌನ್ ಆಗೋಕ್ ಶುರುವಾಯ್ತು. ತಾತನೂ ಕ್ಯಾಂಡಿಡೇಟು, ಮಗನೂ ಕ್ಯಾಂಡಿಡೇಟು, ಮೊಮ್ಮಗನೂ ಕ್ಯಾಂಡಿಡೇಟು, ಏನ್ರಿ ಇದು ಕುಟುಂಬ ರಾಜಕಾರಣ ಇದು ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿಗೆ ವೋಟ್ ಹಾಕಬೇಕು ಅಂತಿದ್ದಂತ ಜನರು ಕೂಡ ಇಂಥ ಹಲವಾರು ವಿಚಾರಗಳ ಕಾರಣಕ್ಕೋಸ್ಕರ ಬೇಸತ್ತು ಹೋಗಿ ಅವತ್ತು ನಮ್ಮನ್ನ 1 ಸೀಟ್ ಗಳಿಸಿದ್ರು. ಅದಕ್ಕೆ ಮೋದಿ ಏನ್ ಕಾರಣ ಅಲ್ಲ, ಹಾಗಾದ್ರೆ ಮೋದಿ ಅಲೆ ಏನ್ ಕಾರಣ ಅಲ್ಲ ಸರ್? ಇಲ್ಲ ನೋಡಿ, ಕಳೆದ ಬಾರಿ ಇವ್ರ ಜೊತೆ ನಾವು ಮಾಡ್ಕೊಂಡಂತ ಅಲಯನ್ಸ್ ಇತ್ತಲ್ಲ, ಆ ಅಲಯನ್ಸೇ ದೊಡ್ಡ ನಮ್ಮ ಲಾಸ್ ಆಗೋದಕ್ಕೆ ಕಾರಣ ಹೊರತು ಮೋದಿ ಖಂಡಿತವಾಗಿ ದೊಡ್ಡ ಫ್ಯಾಕ್ಟರ್ ಆಗಿ ನಮ್ಮ ಭಾವನೆ ಅಲ್ಲ. ಆರಂಭಿಕ ಅಭಿಪ್ರಾಯಗಳು. ಈಗ ಬಿಜೆಪಿ ಸ್ಟ್ರಾಟಜಿ, ನಾನು ಇದೇ ಪ್ರಶ್ನೆ ತಮಗೂ ಕೇಳ್ತೀನಿ. ಅಷ್ಟು ಸ್ವತಂತ್ರವಾಗಿದ್ದಂತಹ ಪಕ್ಷ, ದಕ್ಷಿಣ ಭಾರತದಲ್ಲಿ 25 ಸೀಟನ್ನ ಗೆದ್ದಂತಹ ಪಕ್ಷ, ಇವತ್ತೊಂದು ದಿನ ದೇವೇಗೌಡರನ್ನೂ ಹೋಗಿ ತಬ್ಗೋತಾರೆ, ಕುಮಾರಸ್ವಾಮಿನೂ ತಬ್ಗೋತಾರೆ, ರೇವಣ್ಣವ್ರನ್ನೂ ತಬ್ಗೋತಾರೆ. ನಿಮಗೂ ಕೂಡ ಅನಿವಾರ್ಯತೆ ಸೃಷ್ಟಿ ಆಯ್ತಾ ಅಂತ?
ಸರ್, ಮೊದಲನೇದಾಗಿ ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನು ಬಹಳ ದೊಡ್ಡ ಒಂದು ಪ್ರಗತಿಯ ಓಟ ನಡೀತಿದೆ, ಅದಕ್ಕೆ ಜೊತೆ ಆಗಬೇಕು ಅಂತ ಅಂದ್ಬಿಟ್ಟು JDS ಇವತ್ತು ಭಾಜಪ ಜೊತೆಗೆ ಬಂದಿದೆ. ಅದನ್ನು ಬಹಳ ತುಂಬು ಹೃದಯದಿಂದ ನಾನು ಸ್ವಾಗತಿಸ್ತೇನೆ. NDA ಅಲಯನ್ಸ್ ಅಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತ ಆಯಾ ಪ್ರದೇಶಗಳ ಅಭಿವೃದ್ಧಿಯ ವಿಚಾರವನ್ನ ಇಟ್ಕೊಂಡು ಸಾಕಷ್ಟು ಬೇರೆ ಬೇರೆ ಪಕ್ಷಗಳು ಕೂಡ ನಮ್ಮ ಜೊತೆಗೆ ಬಂದಂತ ಎಲ್ಲ ಪಕ್ಷಗಳನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡಿದ್ದೀವಿ. ದೇವೇಗೌಡರನ್ನ ಯಾವುದೇ ಸಂದರ್ಭದಲ್ಲೂ ಕೂಡ ಕರ್ನಾಟಕದ ಜನತೆ, ಕರ್ನಾಟಕದ ವೋಟರು ನೀವು ಬೇಡವೇ ಬೇಡ ಅಂತ ಅಂದ್ಬಿಟ್ಟು ದೂರಕ್ಕೆ ತಳ್ಳಿರದಿಲ್ಲೇ ಅಲ್ಲ. ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವತ್ತು ಬಲಿಷ್ಠವಾಗಿರ್ತಕ್ಕಂಥ ಪಕ್ಷ, ಇವತ್ತು ಅವರದೇ ನೇತೃತ್ವದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಪಕ್ಷ. ಶಕ್ತಿಗೆ ಇನ್ನೊಂದಷ್ಟು ಶಕ್ತಿ ಸೇರಿದ್ರೆ ಅಲ್ಲೇ ನೆಗೆಟಿವ್ ಆಗಲ್ಲ, ಶಕ್ತಿಗೆ ಶಕ್ತಿ ಸೇರಿದ್ರೆ ನೆಗೆಟಿವ್ ಆಗಲ್ಲ, ನನಗೆ ಗೊತ್ತು. ಬಟ್ ನಿಕೇತ್ ಅವ್ರು ಹೇಳಿದ್ದು ಅವರು ಶಕ್ತಿ ಆಗಿರ್ಲಿಲ್ಲ, ಅದರಿಂದ ಹೊಡೆತ ತಿಂದ್ವಿ ಅಂತ. ಇಲ್ಲ, ಬಹುತೇಕ ಕಾಂಗ್ರೆಸ್ಸಿಗರಿಗೆ ಒಂದು ಮಿತ್ರ ಪಕ್ಷವನ್ನ ಹೇಗೆ ನಡೆಸ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಈಗಾಗಲೇ ಅವರಿಂದ INDA ಮೈತ್ರಿಕೂಟದವರೆಲ್ಲ ಹೇಗೆ ಅವರನ್ನು ದೂರ ಮಾಡಿ ಹೋಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಯಾಕಂದ್ರೆ ಅವ್ರಿಗೆ ಯಾವತ್ತಿಗೂ ಕೂಡ ಸಹ ಬಾಳ್ವೆನಲ್ಲಿ, ಸಹ ಕೋ ಎಕ್ಸಿಸ್ಟೆನ್ಸ್ ಅಲ್ಲಿ ಅವ್ರಿಗೆ ನಂಬಿಕೆನೇ ಇಲ್ಲ. ತಂದೆ ಬಾಸಿಸಮ್ ನಡಿಬೇಕು ಅಂತಕ್ಕಂಥ ಕಾಂಗ್ರೆಸ್ ಮಾನಸಿಕತೆ ಏನಿತ್ತು, ಆ ಕಾರಣಕ್ಕೋಸ್ಕರ JDS ಕ್ಯಾಡರ್ ಏನು ಗ್ರೌಂಡ್ ಅಲ್ಲಿ ಇತ್ತು, ಅವ್ರು ಕಾಂಗ್ರೆಸ್ ಜೊತೆನಲ್ಲಿ ಬರಲಿಲ್ಲ. ಅವ್ರು ಇವತ್ತು ಭಾಜಪ ಜೊತೆನಲ್ಲಿ ಹಂಗಿಲ್ಲ. ಖಂಡಿತವಾಗ್ಲೂ JDS ಮತ್ತು ಭಾರತೀಯ ಜನತಾ ಕಾರ್ಯಕರ್ತರು, JDS ನ ಬೂತ್ ಲೆವೆಲ್ ಕಾರ್ಯಕರ್ತರು ತುಂಬು ಹೃದಯದಿಂದ ಬಿಜೆಪಿ ಇವತ್ತು ವಾತಾವರಣ ಇದೆ ಅಲ್ಲ. ಸಹಜವಾಗಿ ಇವತ್ತು ಇಡೀ ರಾಜ್ಯದಂತ ನಾವು ಪ್ರವಾಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಇದೊಂದು ಬಹಳ ಒಂದು ಒಳ್ಳೆಯ ಇನಿಷಿಯೇಷನ್ ಶುರುವಾಗಿದೆ ಕರ್ನಾಟಕದ ರಾಜಕೀಯದಲ್ಲಿ. ಒಂದು ಪ್ರಾದೇಶಿಕ ಪಕ್ಷ ಪ್ರಾದೇಶಿಕತೆ ವಿಚಾರವನ್ನು ಇಟ್ಕೊಂಡಿದೆ, ಒಂದು ರಾಷ್ಟ್ರೀಯವಾದ ವಿಚಾರ ಇಟ್ಕೊಂಡಿರ್ತಕ್ಕಂಥ ಬಿಜೆಪಿ, ಎರಡೂ ಕೂಡ ಒಟ್ಟಿಗೆ ಹೋಗ್ಲಿಕ್ಕೆ ಅವಕಾಶಗಳಿದೆ. ಹೋದ್ರೆ 28 ಸೀಟ್ ಗೆಲ್ಬಹುದು ಅಂತಕ್ಕಂಥ ವಾತಾವರಣ ಇದೆ. ಬಂದೆ ನಿಮ್ದೇ ವಿಚಾರ, ಅವ್ರು ಹೇಳಿರೋ ವಿಚಾರಕ್ಕೆ ನಿಮ್ದೆ. ಈಗ ಅವ್ರ ಜೊತೆ ನೀವು ಕಳೆದ ಬಾರಿ ಮೈತ್ರಿ ಮಾಡ್ಕೊಂಡ್ರಿ, ಸೋತ್ರು, ಇವಾಗ ನಿಮ್ಮ ಮೇಲೆ ಗೋಬೆ ಕೊರಿಸ್ತಾ ಇದ್ದಾರೆ. ನಾಳೆ ದಿನ ಏನಾದರೂ ಎಡವಟ್ಟಾಗಿ ಇಲ್ಲೂ ಕೂಡ ಬಿಜೆಪಿ ಜೊತೆ ಮೈತ್ರಿನಲ್ಲಿ ನೆಗೆಟಿವ್ ರಿಸಲ್ಟ್ ಬಂದ್ರೆ ಆಗ್ಲೂ ನೀವೇ ತಪ್ಪಿತಸ್ಥರಾಗ್ತೀರಾ. ಇದ್ರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕು. ಅದನ್ನ ಅವ್ರು ಎಚ್ಚರಿಸಿದ್ದು. ಇದೊಂದು ವಿಚಾರದಲ್ಲಿ ಈಗ ಬಿಜೆಪಿ ಮಿತ್ರರು ಒಂದು ಮಾತು ಹೇಳಿದ್ರು, ಕಾಂಗ್ರೆಸ್ ಜೊತೆ ಹೋದಾಗ ಸ್ಥಳೀಯ ಮಟ್ಟದಲ್ಲಿದ್ದಂತ ಕಾರ್ಯಕರ್ತರು ಅದನ್ನ ವಿರೋಧಿಸಿದ್ದಂತೂ ನಿಜ. ಯಾವ ಕಾರ್ಯಕರ್ತರು? ನಿಮ್ ಪಕ್ಷದ ಕಾರ್ಯಕರ್ತರು. ಏನಕ್ಕೆ ಅಂದ್ರೆ ನಿಮ್ ಪಕ್ಷದವರು. ಏನಕ್ಕೆ ಹೇಳ್ಬಿಡ್ತೀನಿ, ನಿಮ್ ಪಕ್ಷದವರು ವಿರೋಧ ಮಾಡಿದ್ರು. ಹೇಳ್ತೀನಿ ಸರ್, ಕಾಂಗ್ರೆಸ್ನವರು ಒಪ್ಪಲಿಲ್ಲ ಅದನ್ನ ಅಂತ ಅವ್ರು ಇಲ್ಲ ಹೇಳಿಕೆ ಏನಕ್ಕೆ ಅಂತ ಹೇಳ್ತೀನಿ. ನಾವು ಮತ್ತೆ ಕಾಂಗ್ರೆಸ್ ಅವರು ಸಾಂಪ್ರದಾಯಿಕವಾಗಿ ಹಿಂದೆಯಿಂದನೂ 90ರ ದಶಕದಿಂದಲೂ ವಿರೋಧಿಗಳೇ ಆಗಿ ಇದ್ದೀವಿ ಸರ್. ಕಾರ್ಯಕರ್ತರು ಒಪ್ಕೊಂಡಿರ್ಲಿಲ್ಲ. ಇವತ್ತು ಎಲ್ಲೂ ಬಿಜೆಪಿ ಜೊತೆ ನಾವು ಎದುರಾಳಿ ನಮ್ಮ ಒಂದು ಪ್ರತಿಸ್ಪರ್ಧಿಗಳಂತ ಎಲ್ಲೂ ನಡೀತಿರ್ಲಿಲ್ಲ. ಎದರಿಕೆ ನಿಜವಾಗ್ಲೂ ಇವತ್ತೇನಾದ್ರೂ ಆಗಿದೆ ಅಂತ ಅಂದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ನಿಜವಾಗ್ಲೂ ಇವತ್ತು ಭಯ ಆಗಿದೆ. ಕುಮಾರಣ್ಣ ಅವ್ರೇನಾದ್ರೂ ಈ ಒಂದು ಮೈತ್ರಿ ಜೊತೆ ಒಂದು ಲೋಕಸಭೆ ಚುನಾವಣೆಗೆ ಬರಲಿಲ್ಲ ಅಂದಿದ್ರೆ ಅವರು ಕಾಂಗ್ರೆಸ್ ಅವ್ರಿಗೆ ಅಗೇನ್ ಏನು 23ರ ಚುನಾವಣೆಯಲ್ಲಿ ಒಂದು ಪ್ಲೇ ಕಾರ್ಡ್ ಇತ್ತು, ಬಿಜೆಪಿ ಅವರು JDS ಅವರು ಕಿತ್ತಾಡ್ಕೊಳ್ಳಿ, ನಮಗೆ ಅದು ಪ್ಲಸ್ ಪಾಯಿಂಟ್ ಅಂತ ಇರ್ತಿತ್ತು. ಇವತ್ತು ಭಯ ಹುಟ್ಟಿರೋದೇನಕ್ಕೆ ಅಂತಂದ್ರೆ ಕಾಂಗ್ರೆಸ್ ಅಲಯನ್ಸ್ ಅಂತ ಹೇಳಿದ್ರು. ಇವಾಗ್ಲೂ ನಾನು ಅದು ಕಾಂಗ್ರೆಸ್ ಅವ್ರು ಇಲ್ಲೇ ಆನ್ಸರ್ ಮಾಡಬೇಕು. ಖಂಡಿತವಾಗ್ಲೂ ಪೂಜ್ಯ ದೇವೇಗೌಡರಾಗಿರ್ಬೋದು, ಕುಮಾರಣ್ಣ ಅವರು ಅಲಯನ್ಸ್ಗೆ ಕೈ ಹಾಕಿರ್ಲಿಲ್ಲ. ಕೇಂದ್ರದ ಕಾಂಗ್ರೆಸ್ ನಾಯಕರು ಕುಮಾರಣ್ಣ ಅವ್ರನ್ನ ನಾವು ಇಬ್ರು ಅಲಯನ್ಸ್ ಮಾಡ್ಕೊಂಡು ಅಧಿಕಾರ ನಡೆಸೋಣ ಬನ್ನಿ ಅಂತ ಹೇಳಿದ್ರು. ಆ ಜೋಡೆತ್ತು ಆ ಮಾತನ್ನ ಕಾಂಗ್ರೆಸ್ ಅವರು ಉಳಿಸ್ಕೊಳ್ಳಿಲ್ಲ. ಅಶ್ವಿನ್, ಏನಂದ್ರೆ ಈಗ ಬಹಳ ಮುಖ್ಯವಾಗಿ ಅದು ನಿಜ, ಪಾಪ ನೀವೇನು ಬಂದು ನಮ್ಮನ್ನು ಅಲಯನ್ಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡ್ಲಿಲ್ಲ. ನಮ್ಮವರೇ ಕೇಂದ್ರದವ್ರು ಬಂದ್ಬಿಟ್ಟು ನಿಮ್ಮ ಮುಂದೆ ನಾವು ನಿಂತ್ಕೊಂಡ್ವಿ. ಅದನ್ನೇ ನಾನು ಹೇಳ್ತಾ ಇರೋದು, ನಾವು ಮಾಡಿದ ತಪ್ಪು ಅದೇ ಕಣಪ್ಪ. ಅಲ್ಲ, ನೀವು ಹೇಳಿದ್ದು ಆ ತಪ್ಪ, ಅದಾದ ನಂತರ ನೀವು ಲೋಕಸಭೆಗೂ ಮೈತ್ರಿ ಮುಂದುವರ್ಸದ್ರಲ್ಲ ಅದು ತಪ್ಪ. ಅಲ್ಲಲ್ಲ ಸರ್, ಈಗ ಸಹಜವಾಗಿ ವಿಧಾನಸಭೆಯಲ್ಲಿ ಮೈತ್ರಿ ನೋಡಿ, ಜಗತ್ತಿನ ಇತಿಹಾಸದಲ್ಲಿ ಇದು ಭಾಳ ಅಂದ್ರೆ ನಮ್ಮ ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಇದು ಭಾರಿ ವಿಶಿಷ್ಟವಾದ ಅಲಯನ್ಸ್ ಈ ಸರ್ತಿ ಆಗಿರೋದು. ಅಧಿಕಾರ ಸರ್ಕಾರ ಮಾಡೋದಕ್ಕೆ ಅಲಯನ್ಸ್ ಆಗಿರೋದು ನೋಡಿದೀವಿ ನಾವು, ಆದ್ರೆ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಕೆ ಅಲಯನ್ಸ್ ಆಗಿರೋದನ್ನ ನೋಡ್ತಾ ಇರೋದು ಬಹುಶಃ ಇದೇ ಮೊದಲು. ದೊಡ್ಡ ವಿಚಾರ ಅಲ್ಲ ಸರ್, ಅದರಲ್ಲಿ ದೊಡ್ಡ ವಿಚಾರ ಅಲ್ಲ, ಈ ದೊಡ್ಡ ವಿಚಾರ ಸ್ವಾರ್ಥ ಇದ್ದಿದ್ರೆ ಇದು ಸ್ವಾರ್ಥ ಅಂತ ಆಗ್ತಿತ್ತು. ಹೇಳಿ ಸರ್ಕಾರವನ್ನ ಕೊಟ್ಟ ಮಾತನ್ನ ಉಳಿಸ್ಕೊಂಡಲ್ಲ ಇರೋ ಸರ್ಕಾರವನ್ನು ವಿರೋಧಿಸ್ಲಿಕ್ಕೆ ಎರಡು ಪ್ರತಿಪಕ್ಷಗಳ ಕೈ ಜೋಡಿಸೋದು ಬೇರೆ ಬೇರೆ ರಾಜ್ಯಗಳಲ್ಲಿ ವಿಪಕ್ಷಗಳು ಸರ್ಕಾರವನ್ನು ಎದುರಿಸೋದಕ್ಕೆ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದೆ. ಒಂದೇನು ಅಂತಂದ್ರೆ, ನೀವು ಕೊಟ್ಟ ಮಾತನ್ನ ಉಳಿಸಿಕೊಳ್ಳದೆ ಇರೋ ಸರ್ಕಾರ ಅಂತ ಹೇಳೋದಕ್ಕೆ ಏನಾದರೂ ನಿಮಗೆ ನೈತಿಕತೆ ಇದೆಯಾ ಸರ್? ಕಳೆದ ಬಾರಿ ಆನ್ ದಿ ಫ್ಲೋರ್ ಆಫ್ ದ ಹೌಸ್ ಸಿದ್ದರಾಮಯ್ಯನವರು ಸವಾಲ್ ಆಗ್ತಾ ಇದ್ದಾರೆ, ನಾನು ಎಷ್ಟು ಭರವಸೆಗಳನ್ನು ಕೊಟ್ಟಿದ್ದೆ ನಮ್ಮ ಸರ್ಕಾರ ಇದ್ದಾಗ, ಎಷ್ಟು ಈಡೇರಿಸಿದ್ದೀನಿ, ನೀವೆಷ್ಟು ಭರವಸೆಗಳನ್ನು ಕೊಟ್ಟಿದ್ರಿ, ನೀವೆಷ್ಟು ಈಡೇರಿಸಿದಿರಿ, ಬನ್ನಿ ಓಪನ್ ಡಿಸ್ಕಷನ್ ಮಾಡೋಣ ಅಂದರೆ ಬಿಜೆಪಿಯವರು ಬಿಟ್ಬಿಟ್ಟು ಓಡೋಗ್ತಾರೆ.
90% ಅವ್ರು ಕೊಟ್ಟಿದ್ದಂತ ಅಲ್ಲ ಓಕೆ ಅವ್ರು ವಿಷಾಂತರ ಕೊಟ್ಟಂತ ಭರವಸೆಗಳನ್ನೇ ಈಡೇರಿಸಲಿಲ್ಲ. ನಿಖೇತ್ ನಾವು ವಿಷಾಂತರ ಮಾಡೋದು ಬೇಡ. ಅವ್ರು ವಿಷಾಂತರ ನಾನು ಹೇಳ್ತಾ ಇರೋದು ಅವ್ರು ಅನ್ಕೊಳ್ಳಿ ಖಂಡಿತವಾಗ್ಲೂ ಅಲ್ಲ, ಚರ್ಚೆ ಅಲ್ಲ, ಮಾಡಬಹುದು. ನೀವು ವಿನಯ್, ಕೊಟ್ಟಿರ್ತಕ್ಕಂಥ ಇವತ್ತಿನ ಫೇಕ್ ವಿನಯ್, ಗ್ಯಾರಂಟಿ ವಿಷಾಂತರ ಮಾಡೋದು ಬೇಡ. 18 ವರ್ಷದಿಂದ ಯಡಿಯೂರಪ್ಪನವರು ಕೊಟ್ಟಂತ ಭಾಗ್ಯಲಕ್ಷ್ಮಿ 18 ವರ್ಷದ ವಿಷಾಂತರ ಆಗೋದು ಬೇಡ ರೀ. ವಿನಯ್, ವಿಷಾಂತರ ಬೇಡ. ನಿಖೇತ್, answer to me. ನಾನು ವಿಷಾಂತರ ಆಗೋದು ನನಗೆ ಇಷ್ಟ ಇಲ್ಲ. ನೋಡ್ರಿ, ವಾಸ್ತವ ಮಾತಾಡಿ. ವಿನಯ್, ವಾಸ್ತವನೇ please, ಮಾತಾಡ್ತಾ ವಿಷಾಂತರ ಇದ್ದೀನಿ ಕೇಳಿ ಮಾಡ್ಬೇಡಿ, ಸರ್. ದಯವಿಟ್ಟು. ವಾಸ್ತವನೇ ನಾವು ಮಾತಾಡ್ತಾ ಮಾತಾಡ್ತಿರೋ ಇದ್ದೀನಿ. ಬೇರೆ. ನಿಮ್ ಯಡಿಯೂರಪ್ಪನವ್ರು ಕೊಟ್ಟ ಸೈಕಲ್ ಇವತ್ತು ನಿಮ್ದೇ ನಿಖೇತ್, ಬಿಜೆಪಿ ಸರ್ಕಾರ ಇತ್ತು. ನಿಮ್ ಸರ್ಕಾರ ಕೊಡ್ತಾ? ಬಿಜೆಪಿ ಆಮೇಲೆ ಸರ್ಕಾರ ಬಂದಿದ್ದು ಇತ್ತಲ್ಲ, ನಿಮ್ ನಿಲ್ಸ್ತಾ? ಸರ್ಕಾರ ಆಯ್ತಲ್ಲ ನಮ್ ಕೊಡ್ತಾ? ಸರ್ಕಾರ ಬಿಟ್ಬಿಟ್ಟು ನಮ್ ಬಿಜೆಪಿ ಸರ್ಕಾರ ಯಾಕೆ ಕೊಟ್ರಾ? ಕೊಡ್ಲಿಲ್ಲ? ನಿಮ್ ಸರ್ಕಾರ ಬಿಜೆಪಿ ಯಾಕೆ ಕೊಡ್ಲಿಲ್ಲ? ಬೊಮ್ಮಾಯಿ ಸರ್ಕಾರ ಕೊಡ್ತಾ? ನಿಮ್ ಸರ್ಕಾರ ಯಾಕೆ ಬೊಮ್ಮಾಯಿ ಕೊಡ್ಲಿಲ್ಲ? ಸರ್ಕಾರ ಕೊಡ್ತಾ? ನಿಮ್ ಸರ್ಕಾರ ಯಾಕೆ ಕೊಡ್ಲಿಲ್ಲ? ನಾವು ವಿರೋಧ ಅರೆ, ಪಕ್ಷದಲ್ಲಿ ನೀವು ವಿರೋಧಿಗಳ? ನಾವು ವಿರೋಧ ಪಕ್ಷದಲ್ಲಿ ನೀವು ಬಡ ಮಕ್ಕಳ ವಿರೋಧಿಗಳ? ನೀವು ರೈತರ ಕೊಟ್ರಾ? ವಿರೋಧಿಗಳ? ಬೊಮ್ಮಾಯಿ ಬಡ ಹೆಣ್ಣು ಕೊಟ್ರಾ? ಮಕ್ಕಳ ಶಿಕ್ಷಣ ಬೊಮ್ಮಾಯಿ ಕೇಳಲಿಕ್ಕೆ ಕೊಟ್ರಾ? ವಿರೋಧಿಗಳ ನೀವು? ಬೊಮ್ಮಾಯಿ ಅರೆ, ನೀವು ವಿರೋಧಿಗಳು ಅಂತ ಯಡಿಯೂರಪ್ಪ ಒಪ್ಕೊಳ್ಳಿ, ಆಮೇಲೆ ಕೊಟ್ಟಂತ ನಾನು ಉತ್ತರ ಸ್ಕೀಮ್ ಅನ್ನ ಕೊಡ್ತೀನಿ. ಮುಂದುವರಿಸ್ಲಿಲ್ಲ. ನೀವು ವಿರೋಧಿಗಳು ಅಂತ ನಿಮ್ಮ ಒಪ್ಕೊಳ್ಳಿ, ಯಡಿಯೂರಪ್ಪ ಕೊಟ್ಟಂತ ನಾನು ಆಮೇಲೆ ಸ್ಕೀಮ್ ಉತ್ತರ ಅನ್ನ ಕೊಡ್ತೀನಿ, ಮುಂದುವರಿಸ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು. ಕೂತ್ಕೊಳ್ರಿ. ಒಪ್ಕೊಳ್ಳಿ ನೀವು ವಿರೋಧಿಗಳು ಅಂತ ಅಂದ್ಬಿಟ್ಟು. ಬಡ ಹೆಣ್ಣು ಮಕ್ಕಳ ಶಿಕ್ಷಣದ ರೇ ವಿರೋಧಿಗಳು, ಸ್ವಾಮಿ, ರೈತರ ಬಡ ವಿರೋಧಿಗಳು, ಹೆಣ್ಣು ಮಕ್ಕಳನ್ನ ಕಾಂಗ್ರೆಸ್ಸಿಗರು, ಹೆಣ್ಮಕ್ಳು ನಾಲ್ಕು ಕಡೆ ಮತ ವಿನಯ್, ಹಾಕಬೇಕು ಅಂತ ಸುಮ್ನೆ ವಾಟ್ಸಪ್ ನೀವು. ಮಾತಾಡೋದಲ್ಲ. ನಿಖೇತ್, ರೈತರನ್ನ ಒಂದ್ ಇಡೀ ವರ್ಷ ಪ್ರತಿಭಟನೆ ಮಾಡಿ 800 ಈಗ ಫ್ಲೋರ್ ಅಲ್ಲಿ ಪ್ರಧಾನಮಂತ್ರಿ ಹೋಗಿ ಮಾತಾಡಿಸ್ಲಿಲ್ಲ ಅವ್ರನ್ನ. ಇವತ್ತು ನಿಖೇತ್, ರೈತರಿಗೆ ಈಗ ಬರ ನೀವು ಪರಿಸ್ಥಿತಿನಲ್ಲಿ ಹೋಗಿ ಮಾತಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. ರೈತರ ಬಗ್ಗೆ ಮೊಸ್ಲಾಕ್ ಕ್ಯಾಬಿನೆಟ್ ಹಾಕಿ ನಿಮ್ದು. ನೀವು. ಒಬ್ಬೇ ಒಬ್ಬ ರೈತರ ಮಂತ್ರಿ ಬಗ್ಗೆ ಮೊಸ್ಲಾಕ್ ಹಾಕಿ ರೈತರ ಬಗ್ಗೆ ನೀವು. ಹೋಗಿ ರೈತರ ಬಳಿದಲ್ಲಿ ಮಾತಾಡಿ ಫೋಟೋ ಈ ದೇಶದ ಈ ಈ ರಾಜ್ಯದ ರೈತರು ಒಂದೇ ಒಂದು ಫೋಟೋ ನಿಮ್ಮ ಸರ್ಕಾರದ ಸಚಿವ ರೈತನ ಬರ ಪರಿಸ್ಥಿತಿಯ ಸಂದರ್ಭದಲ್ಲಿ ಹೋಗಿರೋದಿತ್ತು. ಈಗ ವಿನಯ್ ನಾನು ವಿಷಾಂತರ ತೋರಿಸ್ತೀನಿ. ತುಂಬಾ ಆಗ್ತಾ ಇದೆ. ನಾನು ತೋರಿಸ್ತೀನಿ. ನಿಖೇತ್ ಸ್ಟಾಪ್. ನಿಖೇತ್ ಆಯ್ತು, ನಾನು ಫೋಟೋ ತೋರಿಸ್ತೀನಿ. ನಿಖೇತ್, ಈ ವಿಚಾರ ಅಲ್ಲ. ಬರ ಪರಿಹಾರಕ್ಕೆ ನಮ್ಮ ಒಂದು ನಿಮಿಷ ಇರಿ, ವಿನಯ್, ಬರ ಪರಿಹಾರಕ್ಕೆ ನಮ್ಮ ಮಂತ್ರಿ ಹೋಗಿರೋ ಫೋಟೋ ನಾನು ತೋರಿಸ್ತೀನಿ. ನಾನು ತೋರಿಸ್ತೀನಿ. ಕೂಗೋದಷ್ಟೇ ಅಲ್ಲ, ಒಂದ್ ನಿಮಿಷ ಇರಿ. ನನ್ನ ಹತ್ರನೂ ಇದೆ. ಕೂಗೋದನ್ನ ಇಷ್ಟೇ ಸುಮ್ಮನೆ ಮಾಡ್ಕೋಬೇಡಿ. ಕಿರ್ಚಾಡೋದನ್ನ ಕೂಗೋದೇ ಡಿಬೇಟ್ ಅಲ್ಲ. ಅಂತ ತಿಳ್ಕೊಳ್ಬೇಡಿ. ನಿಖೇತ್, ನೀವು ನಿಖೇತ್, ಕಿರ್ಚಾಡೋದನ್ನ ಡಿಬೇಟ್ ಇವಾಗ ಸಮಾವೇಶ ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ರೀ, ಒಂದ್ ನಿಮಿಷ ಇರಿ. ಅದಲ್ಲ ಡಿಬೇಟ್. ವಿಷಯಾಧಾರಿತವಾಗಿ ಮಾತಾಡ್ರಿ. ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಿಖೇತ್. ಯಾವ ನಿಖೇತ್, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಅವ್ರ ವಿಚಾರ ಬಿಟ್ಬಿಡಿ. ಸರ್. ಈಗೇನು ನೀವು ಇಲ್ಲಿ ಡಿಬೇಟ್ ಮಾಡ್ತಾ ಇದ್ದೀರಲ್ಲ, ನೀವು ವಿಷಯಾಂತರ ಆಗೋದಾದ್ರೆ ನಾನು ಮಾತಾಡಲ್ಲ. ದಯವಿಟ್ಟು ಇದು ವಿಷಯಾಂತರ ಆಗ್ತಾ ಇದೆ ನೀವು ಮಾಡ್ತಾ ಇರೋದು, ಅದಲ್ಲ. ಈಗೇನು ನೀವು ಬಿಜೆಪಿಯವರ ಪ್ರಶ್ನೆಗಳಿಗೆ ಇಷ್ಟು ಗಟ್ಟಿ ಧ್ವನಿಯಲ್ಲಿ ಉತ್ತರ ಕೊಟ್ರಲ್ಲ, ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಇದೇ ಉತ್ತರವನ್ನ ಚುನಾವಣಾ ಪ್ರಚಾರದಲ್ಲಿ ಎರಡೂ ಪಕ್ಷಗಳಿಗೆ ಕೊಡಬೇಕಾದಂತಹ ಅನಿವಾರ್ಯತೆ ಇದೆ ನಿಮಗೆ. ಹಾಗೆ ನೀವು ಮಾಡ್ತಕ್ಕಂಥ ಆರೋಪಗಳಿಗೆ ಉತ್ತರವನ್ನು ಇವರು ಕೊಡಬೇಕಾಗುತ್ತೆ. ಇಲ್ಲಿ ಏನಾಗ್ತಾ ಇದೆ, JDSನವರು ನಿಮ್ಮ ಜೊತೆನೂ ಮದುವೆ ಮಾಡ್ಕೊಂಡಿದ್ದಾರೆ, ಇವ್ರ ಜೊತೆನೂ ಮದುವೆ ಮಾಡ್ಕೊಂಡಿದ್ದಾರೆ, ನಿಮ್ಮ ಜೊತೆನೂ ಸಂಸಾರ ಮಾಡಿದ್ದಾರೆ, ಇವ್ರ ಜೊತೆನೂ ಸಂಸಾರ ಮಾಡಿದ್ದಾರೆ. ಕೊನೆಗೆ ತಪ್ಪು ಅವ್ರದೇ ಆಗುತ್ತೆ. ಅದನ್ನು ನಾನು ಇಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಹೌ ಕ್ಯಾನ್ ಯು ಫೇಸ್ ಬೋತ್ ದಿ ಪಾರ್ಟೀಸ್ ಇನ್ ಎಲೆಕ್ಷನ್? ಇಲ್ಲ ಸರ್, ಈಗ ಹೌ ಕ್ಯಾನ್ ವಿ ಫೇಸ್ ಬೋತ್ ದಿ ಪಾರ್ಟೀಸ್ ಇನ್ ಎಲೆಕ್ಷನ್ ಅಂತ ಹೇಳೋದಕ್ಕಿಂತ ನನಗೆ ಹೌ ಕ್ಯಾನ್ ಕುಮಾರಸ್ವಾಮಿ ಅವ್ರ ದೇವೇಗೌಡ ಅವ್ರ ರೇವಣ್ಣ ಕ್ಯಾನ್ ಫೇಸ್ ಬಿಜೆಪಿ ಅನ್ನೋದು ಯಾಕೆ ಪ್ರಶ್ನೆ. ಡೌಟ್? ಯಾಕೆ ಅಂತ ಹೇಳ್ತಾ ಇದ್ದೀನಿ ಕೇಳಿ. ಇವತ್ತಿನವರೆಗೂ ರೇವಣ್ಣ ಅವರು ಎಲ್ಲಿಯೂ ಕೂಡ ಸಾರ್ವಜನಿಕವಾಗಿ ಈ ವಿಚಾರವಾಗಿ ಸಹಮತಿ ವ್ಯಕ್ತಪಡಿಸಿರಲಿಲ್ಲ. ಸರಿ, ಇವತ್ತಿಗೂ ಕೂಡ ಅರೆ ಮನಸ್ಸಿನಿಂದ ಅಲ್ಲಿ ಹೋಗಿ ಮುಖ ತೋರಿಸ್ಕೊಂಡು ಬಂದಿದ್ದಾರೆ ಅಷ್ಟೇ. ಸರಿ. ಆದರೆ ವ್ಯವಸ್ಥೆ ಏನು ಅಂತಂದ್ರೆ, ಇವ್ರು ಹೇಳಿದ್ರಲ್ಲ, ಯಾರು ಅಶ್ವಿನ್ ಹೇಳಿದ್ರಲ್ಲ, ನಾವು ಸಾಂಪ್ರದಾಯಿಕ ವಿರೋಧಿಗಳಾಗ್ಬಿಟ್ಟಿದ್ವಿ, ಇವರು ಇದೇನೋ ಬಿಜೆಪಿ ಜೊತೆ ಸೇರ್ಕೊಂಡಿರೋದ್ರಿಂದ ಅದು ಆ ಸಮಸ್ಯೆ ಬರಲ್ಲ ಅಂತ. ಗೌರಿಶಂಕರ್ ಯಾಕೆ ಪಾರ್ಟಿ ಬಿಟ್ಟು ಇವತ್ತು ಬಂದು JDS ಅನ್ನು ಬಿಟ್ಟು ಬಿಜೆಪಿ ಸೇರ್ಕೊಂಡ್ರೆ ಹೇಳಿ, ಅವ್ರೇನು ಕಾರಣ ಹೇಳಿದ್ರೆ ಹೇಳಿ? ನನ್ನ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರ ಮುಖನೂ ನೋಡೋದಕ್ಕೆ JDS ಕಾರ್ಯಕರ್ತರು ಇಷ್ಟಪಡಲ್ಲ ಸರ್. ಕೈ ಕೊಲಕ್ ಬಿಟ್ಟಿದ ತಕ್ಷಣ ನಮ್ಮ ಕಾರ್ಯಕರ್ತರು ಕಾಫಿನೂ ಕುಡಿಯಲ್ಲ ಅವ್ರ ಜೊತೆಗೆ, ಅಂತವ್ರಲ್ಲಿ ನಾವು ಹೋಗ್ಬಿಟ್ಟು ಸರ್ಕಾರ ಮಾಡಿರ್ತೀವಿ ಅಂತ ಅಂದ್ಬಿಟ್ಟು ನಾವು ಜೊತೆ ಕುತ್ಕೊಳ್ಳೋಕ್ಕಾಗತ್ತಾ? ಇಟ್ಸ್ ಇಂಪಾಸಿಬಲ್ ಅಂದ್ರು. ಯಾಕೆ ಇವತ್ತು ನಮ್ಮ ದಾಸರಳ್ಳಿ ಮಂಜಣ್ಣ ಯಾಕೆ ಬಿಟ್ಟು ಬಂದ್ರು ಸರ್? ಕರೆಕ್ಟ್. ಮಂಜಣ್ಣ ಕೊಟ್ಟಿದ್ದು ಇದೇ ರೀಸನ್. ಇವತ್ತು ನಿಮಗೆ ಪ್ರಾಬ್ಲಮ್ ಬರುತ್ತೆ. ಇವತ್ತು ನಿಮಗೆ ಕೋಲಾರದಲ್ಲಿ ಇದೇ ಸಮಸ್ಯೆ ಇದೆ. ಓಕೆ. ಇವತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಇಂಥ ದೊಡ್ಡ ಸಮಸ್ಯೆ ಇದೆ. ನಾನು ಹೇಳ್ತೀನಿ, ನೀವು ತುಮಕೂರು ಬರೀ ನಮ್ಮ ಜಿಲ್ಲೆದೇ ಕತೆ ಹೇಳು ಅಂತಂದ್ರೆ, ಇವತ್ತು ಚಿಕ್ಕನಾಯಕನಹಳ್ಳಿ ಇದೇ ಸಮಸ್ಯೆ ಇದೆ. ಅಲ್ಲಿ ಕಾಂಗ್ರೆಸ್ JDS ವಿರೋಧಿಗಳಲ್ಲ, ಅಲ್ಲಿ JDSನವರು ಬಿಜೆಪಿಯವರು ಮಾಧುಸ್ವಾಮಿನೂ ಸುರೇಶ್ ಬಾಬುನೇ ವಿರೋಧಿಗಳು. ನಾಳೆ ಇವರಿಬ್ರು ಒಂದಾಗ್ಬಿಟ್ರು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಸುರೇಶ್ ಬಾಬು ಮಾಧುಸ್ವಾಮಿ ಪಕ್ಷ ಕೊಟ್ಟಾಕ್ಸ್ಬಿಡ್ತಾರ? ನಿಮ್ಗೆ ಲಾಭ ಆಗುತ್ತಲ್ಲ? ಅದನ್ನೇ ಹೇಳ್ತಾ ಇರೋದು, ನಮ್ಗೆ ಲಾಭ ಆಗುತ್ತೆ. ಈ ಮೈತ್ರಿಕೂಟ ನಮ್ಗೆ ಲಾಭ ಆಗುತ್ತೆ. ಅವರು ಒಂದು ಒಳ್ಳೆ ಪ್ರಶ್ನೆಯನ್ನ ರೈಸ್ ಮಾಡಿ ಹೇಳ್ತೀನಿ ಸರ್, ಅದಕ್ಕೆ ಉತ್ತರ ನಿಮಗೆ. ಕಾಂಗ್ರೆಸ್ ಅವರು ಹೇಗೆ ಪೋರ್ಟ್ರೇಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಕಾಂಗ್ರೆಸ್ ಅವರು ಏನು ರಾಮ ಭಕ್ತರು ಹಿಂದೂ ಭಕ್ತರು ಅಂತ ಹೇಳ್ಕೊಂಡು ಹೇಳ್ತಿದ್ದಂತ ಶಿವಸೇನೆಯವ್ರ ಜೊತೆ ಮದುವೆ ಮಾಡ್ಕೊಬಹುದು ಏನ್ ಸರ್? ಅಲ್ಲಿ ಮಾಡ್ಬೋದು, ಅಲ್ಲಿ ಅವ್ರಿಗೇನು ಅನಾಚಾರ ಆಗಲ್ಲ, ಯಾವುದು ತಪ್ಪು ಸಿದ್ಧಾಂತಗಳಿಗೆ ಕೈ ಹಾಕಲ್ಲ.
ಇಲ್ಲಿ ಭಯ ಕಾಡ್ತಿರೋದು ಬಿಜೆಪಿ ಮತ್ತೆ JDS ನ ವೋಟ್ ಬ್ಯಾಂಕ್ಗೆ ನಾವು ಹೇಗೋ ಮಾಡಿ ಅವ್ರ ಕಿತ್ತಾಡ್ತಲ್ಲಿ ನಾವು ಲಾಭ ಅವ್ರು ಹೇಳಿದ ತಗೊಂಡು ಸುಳ್ಳ? ಖಂಡಿತ ಸುಳ್ಳು ಈಗ ಸರ್. ಗೌರಿಶಂಕರ್ ಅವರು ಮಾಡಿದ ಆಪಾದನೆ ಸುಳ್ಳ? ಸರ್ ನಾನು ಹೇಳ್ತೀನಿ ಕೋಲಾರದಲ್ಲಿ ಬಂದಿರೋದು ಸುಳ್ಳ? ಸರ್ ಖಂಡಿತ ತುಮಕೂರಲ್ಲಿ ಸುಳ್ಳ? ಇಲ್ಲ ಇಲ್ಲ ಸರ್ ಈಗ ಸರ್, ನಾನು ಮೊನ್ನೆ ಹೇಳ್ತೀನಿ. ನಾವು ಸರ್, ಈಗ ಹೇಳಿದ್ವಿ. ಹೇಳ್ತೀನಿ. ಸರ್ ಕೆಲವು ಕ್ಷೇತ್ರಗಳಲ್ಲಿ ಕೆಲವು ಆಗತ್ತೆ. ಈಗ ಗೌರಿಶಂಕರ್ ಅವರು ಚುನಾವಣೆ ಸಂದರ್ಭದಲ್ಲಿ ಎಲ್ಲೂ ಇರಲಿಲ್ಲ, ಅವ್ರಿಗೆಲ್ಲ ಒಂದು ಕಡೆ ಇನ್ನೊಂದು 15-20 ವರ್ಷ ಬೇರೆ ಪಕ್ಷದಲ್ಲಿ ಅವ್ರು ಫೈಟ್ ಮಾಡ್ಬೇಕು ಅಂತ ಬಿಜೆಪಿ ಸುರೇಶ್ ಗೌಡ್ರ ಜೊತೆನಲ್ಲಿ. ಸರ್ ಈಗ ಮಂಡ್ಯದಲ್ಲೇ ತಗೊಂಡಾಗ ಎಲ್ಲ ಒಂದು ಕಡೆ ಈಗ ಕಾಂಗ್ರೆಸ್ ಮತ್ತೆ JDS ಇದ್ದಾಗ ಬಿಜೆಪಿನ ಏನಕ್ಕೆ ತಂದ್ರೆ ಕೆಲವು ಕ್ಷೇತ್ರಗಳಲ್ಲಿ ಆಗುತ್ತೆ. ಹಾಗಂತ ನಾವು ಎಲ್ಲಾ ಕ್ಷೇತ್ರಗಳಲ್ಲಿ 224 ಕ್ಷೇತ್ರಗಳಲ್ಲಿ ಈಗ ಆಗತ್ತೆ ಅಂತಲ್ಲ. ಅಲ್ಲ, 28 ಲೆಕ್ಕ ಕೊಡಿ, ಇವಾಗ 224 ಆಗೋಯ್ತು. ಈ ವಿಶ್ವಾಸ ಮೂಡಿಸ್ಬೇಕು ಅಂತಾನೆ ಕೆಲಸ ಮಾಡಬೇಕು ಅಂತ ಕುಮಾರಣ್ಣ ಅವ್ರು ಹೊರಟಿರೋದು. ನಾನು ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ಕಾಂಗ್ರೆಸ್ ಅವ್ರಿಗೆ. ಕುಮಾರಣ್ಣ ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿನೋ ಇಲ್ಲ ಮಿನಿಸ್ಟರ್ ಆಗ್ತಾರೆ ಅಂತ ಅಧಿಕಾರಕ್ಕೆ ಹೋಗ್ತಿಲ್ಲ. ಒಂದು ಫ್ಯೂಚರ್ ಒಂದು ಪಕ್ಷದ ಜೊತೆ ಸೇರ್ಕೊಂಡು ಒಂದು ಹೊಸದನ್ನ ಒಂದು ಕ್ರಿಯೇಟ್ ಮಾಡೋಣ, ನಮ್ಮ ರಾಜ್ಯಕ್ಕೂ ನಾವು ಏನೇನೋ ಅಭಿವೃದ್ಧಿಗಳು ಮಾಡ್ಕೋಬೇಕು, ಅದು ಅಂದ್ರೆ ನಿಮ್ಮ ಕಾರ್ಯಕರ್ತರು ಈಗ ಕುಮಾರಸ್ವಾಮಿ ಮತ್ತು ದೇವೇಗೌಡರ ನಿರ್ಧಾರವನ್ನು ಒಪ್ಕೋತಾರೆ? ಖಂಡಿತ ಸರ್, ಒಪ್ಕೋತಾರೆ. ಖಂಡಿತ.